ನಮಸ್ಕಾರ ಎಲ್ಲರಿಗೂ. ಲರ್ನಿಂಗ್ ವಿತ್ ರೇಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ಕನ್ನಡ ಸ್ವರ ಅಕ್ಷರಗಳಲ್ಲಿ ಅ, ಆ, ಇ, ಈ, ಉ, ರು ಅಕ್ಷರಗಳನ್ನು ಕಲಿತಿದ್ದೇವೆ. ಇಂದಿನ ವಿಡಿಯೋದಲ್ಲಿ ನಾವು ಮುಂದಿನ 3 ಅಕ್ಷರಗಳನ್ನು ಕಲಿಯೋಣ. ನಿಧಾನವಾಗಿ ನನ್ನ ಜೊತೆ ಹೇಳಿ. ಹಾಗೆಯೇ ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬನ್ನಿ. ಎ ಇದು ಎ ಇದು ಚಿಕ್ಕ ಶಬ್ದದ ಸ್ವರ ಅಕ್ಷರ. ಎ ಅಕ್ಷರವನ್ನು ಉಚ್ಚರಿಸುವಾಗ ಬಾಯಿ ಸ್ವಲ್ಪ ತೆರೆದಿರುತ್ತದೆ, ಶಬ್ದ ಚಿಕ್ಕದಾಗಿರುತ್ತದೆ. ಈಗ ನನ್ನ ಜೊತೆ ಹೇಳಿ. ಎ ಎ ಎ ಎ ಎ ಎ. ಈಗ ನೋಟ್ಬುಕ್ನಲ್ಲಿ ಎ ಅನ್ನೋ ಅಕ್ಷರವನ್ನು ನಿಧಾನವಾಗಿ ಬರೆಯಿರಿ. ಹಾಗೆ ಸರಿಯಾದ ಆಕಾರದಲ್ಲಿ ಬರೆಯಲು ಗಮನ ಕೊಡಿ. ಈಗ ನನ್ನ ಜೊತೆ ಉಚ್ಚರಿಸಿ. ಎ ಎ ಎಲೆ, ಎ ಎ ಎಮ್ಮೆ, ಎ ಎ ಎಲೆ, ಎ ಎ ಎಮ್ಮೆ. ಇವಾಗ ಮುಂದಿನ ಅಕ್ಷರ ನೋಡೋಣ ಬನ್ನಿ. ಇದು ಎ, ಇದು ಎ. ಇದು ದೀರ್ಘ ಸ್ವರ ಅಕ್ಷರ. ಎ ಅಕ್ಷರವನ್ನು ಉಚ್ಚರಿಸುವಾಗ ಎ ಅಕ್ಷರಕ್ಕಿಂತ ಶಬ್ದವನ್ನು ಸ್ವಲ್ಪ ಹೆಚ್ಚು ಸಮಯ ತೆಗೆದುಕೊಂಡು ಹೇಳುತ್ತೇವೆ. ಈಗ ನನ್ನ ಜೊತೆ ಹೇಳಿ. ಎ ಎ ಎ ಎ ಎ ಎ ಎ. ಈಗ ನೋಟ್ಬುಕ್ನಲ್ಲಿ ಎ ಅನ್ನೋ ಅಕ್ಷರವನ್ನು ಬರೆಯಿರಿ. ಎ ಅಕ್ಷರಕ್ಕೆ ಒಂದು ಹೆಚ್ಚುವರಿ ರೇಖೆ ಸೇರಿಸಿದರೆ ಎ ಬರುತ್ತದೆ. ಈಗ ನನ್ನ ಜೊತೆ ಹೇಳಿ. ಎ ಎ ಏಡಿ, ಎ ಎ ಏಡಿ, ಎ ಎ ಏಣಿ, ಎ ಎ ಏಣಿ. ಇದು ಐ ಅಕ್ಷರ. ಇದು ಐ ಅಕ್ಷರ. ಇದು ಜೋಡಿ ಸ್ವರ ಅಕ್ಷರ. ಐ ಅಕ್ಷರವು ಅ ಪ್ಲಸ್ ಈ ಶಬ್ದಗಳಂತೆ ಕೇಳಿಸುತ್ತದೆ. ಶಬ್ದ ಸ್ವಲ್ಪ ಬಲವಾಗಿ ಬರುತ್ತದೆ. ಈಗ ನನ್ನ ಜೊತೆ ಹೇಳಿ. ಐ ಐ ಐ. ಈಗ ನೋಟ್ಬುಕ್ಕಲ್ಲಿ ಐ ಅನ್ನೋ ಅಕ್ಷರವನ್ನು ನಿಧಾನವಾಗಿ ಬರೆಯಿರಿ. ಗಮನವಿಟ್ಟು ಸುಂದರವಾಗಿ ಬರೆಯಿರಿ. ನನ್ನ ಜೊತೆ ಹೇಳಿ. ಐ ಐ ಐದು, ಐ ಐ ಐದು, ಐ ಐ ಐರಾವತ, ಐ ಐ ಐರಾವತ. ಈಗ ಮತ್ತೊಮ್ಮೆ ಕಲಿಯೋಣ. ನನ್ನ ಜೊತೆ ಹೇಳಿ. ಎ ಎ ಎ ಎಲೆ, ಎ ಎ ಎ ಎಮ್ಮೆ, ಎ ಎ ಎ ಏಡಿ, ಎ ಎ ಎ ಏಣಿ, ಐ ಐ ಐ ಐದು, ಐ ಐ ಐ ಐರಾವತ. ತುಂಬ ಚೆನ್ನಾಗಿದೆ ಅಲ್ವಾ? ಇವತ್ತು ನಾವು ಎ ಎ ಐ ಅಕ್ಷರಗಳು ಮತ್ತು ಅದರ ಪದಗಳನ್ನು ಕಲಿತಿದ್ದೇವೆ. ಈಗ ನಿಮಗೆಲ್ಲರೂ ಮನೆ ಕೆಲಸ. ಎ ಎ ಐ ಈ 3 ಅಕ್ಷರಗಳನ್ನು ನಿಮ್ಮ ನೋಟ್ನಲ್ಲಿ 3 ಬಾರಿ ಬರೆಯಿರಿ. ಹಾಗೆಯೇ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಲರ್ನಿಂಗ್ ವಿತ್ ರೇಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.